ಆರ್ಡರ್ ಆಗಿದ್ದ ಅವ್ರಿಗೆ ಮುಟ್ಟಿಲ್ಲ, ನಿಮಗೆ ಬಂದಿಲ್ಲ, ಆದ್ರೆ ಹೊರಗೆ ಪ್ರೆಸ್ಸಿಗೆ ಬಂದೈತಿ. ಹೆಂಗ್ರಿ ಒಯ್ದವ್ರ ಏನಿದಾರ ಒಯ್ದ ಹೆಂಗೆ ಹೋಗ್ತೈತ್ರಿ ಅದ ಹೇಳ್ರಿ ನೋಡ. ನೀವು ಅಥಾರಿಟಿ ಹೊಂದಿಲ್ಲ ಅದಕ್ಕೆ, ಮತ್ತೆ ಹೆಂಗೆ ಹೋಗ್ತೈತಿ? ಯಾರು ಕಳಿಸ್ರು? ಅಲ್ಲಲ್ಲ, ನಾವು ನೋಡ್ರಿ ನಿಮ್ದು ಅದು ಗೌರ್ಮೆಂಟ್ ಡಾಕ್ಯುಮೆಂಟ್ ಯಾರು ಕಳಿಸ್ರು? ನಿಮ್ಮ ಆಫೀಸ್ನಿಂದ ಹೋಗಿತ್ತಂದ್ರೆ ಜವಾಬ್ದಾರಿ ಯಾರು? ನಿಮ್ಮದು ಕಮಿಷನರ್ದು. ಮತ್ತೆ ನೀವು ನೈತಿಕ ಜವಾಬ್ದಾರಿ ತಗೋರಂದ್ರದ. ಮತ್ತೆ ಹಿಂಗೆ ಆಗತ್ರ ಹೆಂಗ್ರಿ ಸಾಹೇಬ್ರ? ಹಿಂಗಾಗತ್ರ ಹೆಂಗ? मार्केट का दूसरा विषय अभी वो है ना? का चल दो मैं बता तो बहुत नहीं किसान का मैं ले रहा मैं बता रहा हूँ, आप बात करो, आपका बात तो छोड़ो, बात में नहीं नहीं वो मैं के बारे में बोलो बीआरडी के साथ ये भी कहता है, रास्ता वहीं से गुजरता है, आप चिंता मत करो. ಹಿಂಗದಾರ ನಿಮ್ಮಲ್ಲಿ ಆ ಡಾಕ್ಯುಮೆಂಟ್ಸ್ಗಳು ಹೊರಗೆ ಹೊಂಟು ಅಂತಂದ್ರೆ ಮತ್ತೆ ಯಾರ ಮ್ಯಾಗ ವಿಶ್ವಾಸ ಇಡ್ಬೇಕು ನಾವ? ಇಲ್ಲ ಸರ್, ಡ್ರಾಫ್ಟ್ ಮಾಡಿದ್ವಿ ಮಾತ್ರ, ಡಿಸ್ಪ್ಯಾಚ್ ಕೊಟ್ಟಿರ್ಲಿಲ್ಲ ಸರ್. ಮತ್ತೆ ಹೆಂಗ್ ಹೋಗ್ತಾವ ಹೊರಗದು? ಹೋಗಿದ್ದೆ ಸರ್. ಮತ್ತೆ ಯಾರ ಕೇಸರು? ನಿಮ್ಮ ಆಫೀಸ್ನಾಗ ಮೊಬೈಲ್ ಚೆಕ್ ಮಾಡಲ್ಲ? ಚೆಕ್ ಮಾಡಿದ್ವಿ ಸರ್, ಸೆಂಡ್ ಮಾಡಿದ್ವಿ, ನಮ್ಗೆ ಮೆಸೇಜ್ ಸಿಗ್ಲಿಲ್ಲ. ಯಾರೇ ಬಂದ್ಬಿಟ್ಟು ಫೋಟೋ ತಗೊಂಡು ದೇವ್ರು ತಗೊಂಡ್ ಹೋಗಿತ್ತು ಕಾಣಿಸುತ್ತೆ. ನಮ್ಮ ದೇವುಗಳು ಬರ್ತಾವ ನಿಮ್ಮ ಇದ್ರೊಳಗೆ ಕಾರ್ಪೊರೇಷನ್. ನೀವು ಒಂದೊಂದು ಪೇಜು ಹರಿತಾವ ದೇವುಗಳು ಬಂದ, ಒಂದೊಂದು ಫೈಲ ಗಡಪ ಆಗ್ತಾವ. ಆ ದೇವುಗಳು ಯಾವ್ದಾವ ಅವ್ನು ಹೇಳ್ರಿ. ಫೈಲ್ ತಗೊಂಡು ಬಂದ್ರೆ ಸರ್, ನಾನು ತಾವು ಯಾವ ಡಾಕ್ಯುಮೆಂಟ್ ಮಿಸ್ ಆಗಿದೆ ಹೇಳಿ. ನಾನು ನಿಮ್ದು ಒಬ್ಬರದೇ ಹೇಳ್ತಾ ಇಲ್ಲ. ನೀವು ಕುಂಬಳಕಾಯಿ ಕಳ್ಳ ಅಂದ್ರೆ ನಾ ಹೆಗಲೆ ಹಾಕಿ ನೀವು ಮುಟ್ಕೋತೀರಿ. ನಾನು ನಿಮ್ಮದು ಪರ್ಟಿಕ್ಯುಲರ್ ಅದು ಒಂದೇ ಹೇಳತ್ತೇನೆ. ಅಂದ್ರೆ ಇದ್ರ ಮ್ಯಾಗ ಶೇರ್ ಸಾಹೇಬ್ರ ಹಳ್ಳಿದ ಪಕ್ಷದ ಹೇಳತ್ತಾರಲ್ಲ, ಅದಕ್ಕೆ ಉದಾಹರಣೆ ಕೊಡತ್ತಾನ. ಹಿಂಗೆ ಭಾಳ ಅದಾವ ನನ್ನ ಕಡೆ ಬರ್ಕೊಂಡ್ ಬಂದಾನೆ. ಸರಿ, ನನಗೆ ಆರೋಪ ಮಾಡಿ ಟೈಮ್ ವೇಸ್ಟ್ ಮಾಡೋದ್ರೊಳಗೆ ಅರ್ಥ ಇಲ್ಲ. ನಾನು ಹೇಳತ್ತನು, ನೀವು ನಮ್ಮ ಪ್ರೆಷರ್ಗೂ ಕೆಲಸ ಮಾಡಕ್ಕೆ ಹೋಗ್ಬೇಡಿ, ಬೇರೆದವ್ರ ಪ್ರೆಷರ್. ಕಾಯ್ದೆ ಏನು ಹೇಳ್ತೈತೆ ಆ ಪ್ರಕಾರ ಸಹಿ ಮಾಡಿ ಕೊಡ್ರಲ್ಲ ಎಲ್ಲರಿಗೂ. ಅದ್ರ ಮುಚ್ಚಿಟ್ಟಿದ್ದ ಡಾಕ್ಯುಮೆಂಟ್ ಇರೋದೈತೆ ಅನ್ನೋದು. ಸರಿ, ನೀವು ಮಾಡೋಕ್ಕಿಂತ ಮೊದಲು ಎಲ್ಲರಿಗೆ ಹರಾಜ್ ಹಾಕತ್ತಿರಲ್ಲ, ಅದಾಗಬಾರ್ದು ಅನ್ನೋದು ಹೇಳೋದು ನಾವು. ಅವ್ರ ಹಾಳಾಗಿ ಹೋದ ನಂತರ ನೀವು ಪ್ರಿಕಾಷನ್ ತಗೋರಿ. ಬರೋಬ್ಬರ ಆತ್ರೊಳಗೆ ಒಂದು 4-5 ಮಂದಿ ರೈತರ ಆತ್ಮಹತ್ಯೆ ಮಾಡ್ಕೊಂಡ್ರು ನಾವು ಪ್ರಿಕಾಷನ್ ತಗೋರಿ. ನಾ ಹೇಳೋದು ಇಷ್ಟೇ, ಮಹಾಪುರುಷ ಯಾರು ತಪ್ಪು ಮಾಡಿದಾರಲ್ಲ ಅವರು ಇಲ್ಲಿ ಆ ಪಕ್ಷದವರು ಅಲ್ಲ, ಕೆಲಸ ಮಾಡಕ್ಕೆ ಬಂದವರು. ಸರ್ಕಾರದಿಂದ ಟ್ರಾನ್ಸ್ಫರ್ ಮಾಡೋದು ಅವ್ರು ಹೇಳ್ತಾರೆ, ಟ್ರಾನ್ಸ್ಫರ್ ಮಾಡೋದು ಬಿಡೋದು ಸರ್ಕಾರ ರೆಕಮೆಂಡ್ ಮಾಡೋ ಅಧಿಕಾರ ನಿಮಗೆ ಐತೆ ಅಂತ ಹೇಳ್ತಾರೆ. ನೀವು ಮಾಡ್ರಿ, ಮೆಜಾರಿಟಿ ಡಿಸಿಷನ್ ಮಾಡ್ರಿ. ಫೇಲ್ ಆದ್ರೆ ಫೇಲ್, ಪಾಸ್ ಆದ್ರೆ ಪಾಸ್. ಆದ್ರೆ ತಪ್ಪು ಮಾಡಿದಂಥ ಅಧಿಕಾರಿಗಳನ್ನ ಸಹನ್ ಮಾಡುವಂಥದ್ದು ಅವ್ರು ಯಾರೇ ಇರಲಿ, ನಮಗೇನೂ ಸಂಬಂಧ ಇಲ್ಲ. ನಮಗೆ ಸಂಬಂಧ ಇದ್ದಿದ್ದು ಬೆಳಗಾವಿ ಜನರಿಗೆ ಉತ್ತಮವಾದಂಥ ಆಡಳಿತ. 58 ಜನರ ಮುಖಾಂತರ ಬರೋ 37 ಜನರ ಅಷ್ಟ ಜವಾಬ್ದಾರಿ ಅಲ್ಲ. क्या अजीम बहुत से सुन रहे हैं, इसलिए बोल रहा हूँ. आपको बताना पड़ता है, रूलिंग पार्टी का अपोजिशन लीडर है, अगर आपको हो रहा है तो बात करो. मैं खत्म करता हूँ, आप बात करो.